ಆದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಗ್ನಿಶಾಮಕ ಹುದ್ದೆ, ಅಗ್ನಿಶಾಮಕ ಡ್ರೈವರು ಮತ್ತು ಅಗ್ನಿಶಾಮಕ ತಂತ್ರಜ್ಞಾನ ಹುದ್ದೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನೋಟಿಸ್ ಆಗಿರುವಂತಹ ಡೇಟು 22/1/2026 ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ನೋಡಿ ಎಲ್ಲಿಂದ ರಿಲೀಸ್ ಮಾಡಿದ್ದಾರೆ? ನಮ್ಮೊಂದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ಈ ಒಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಕರ್ನಾಟಕದಲ್ಲಿ ಈಗ ಪ್ರಸ್ತುತ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ, ಸೆಕ್ಷನ್ ಕರೆಕ್ಟ್, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಏನೆಲ್ಲ ಹೊಸದಾಗಿ ಬದಲಾವಣೆ ಮಾಡಿದರೆ 2026ರಲ್ಲಿ ಏಜ್ ಲಿಮಿಟ್ ಎಷ್ಟು, ಪ್ರತಿಯೊಂದು ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಅಗ್ನಿಶಾಮಕ ಇಲಾಖೆಯಲ್ಲಿ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಮಹಿಳಾ ಅಭ್ಯರ್ಥಿಗೆ ಅಗ್ನಿಶಾಮಕ ಇಲಾಖೆಯಲ್ಲಿ ಅವಕಾಶ ಇರೋದಿಲ್ಲ. ಕೆಲವೊಂದು ವೃಂದದಲ್ಲಿ ಮಹಿಳಾ ಅಭ್ಯರ್ಥಿ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಯಾವುದು ಏನು ಅಂತ ಹೇಳಿ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರು ಫೇಸ್ಬುಕ್ ಪೇಜು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಹೊಸ ಹೊಸ ಅಪ್ಡೇಟ್ ನಿಮಗೆ ಬರತ್ತೆ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ನೋಡಿ ಇಲ್ಲಿ ಸ್ಪಷ್ಟನೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ನೇಮಕಾತಿ ಪ್ರೊಸೆಸಿಂಗ್ ಬಗ್ಗೆ, ನೇಮಕಾತಿ ಬಗ್ಗೆ ಮಾಹಿತಿ, ಅದೆಲ್ಲ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ತಿಳಿಸಿಕೊಟ್ಟಿರುವಂತಹ ಮಾಹಿತಿ 7,313 ಪೋಸ್ಟ್ ಬಗ್ಗೆ ಮಂಜೂರಾತಿ ಆಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ 5,523 ನೇರ ನೇಮಕಾತಿ ಹುದ್ದೆಗಳಾಗಿರತ್ತೆ. ಏನು ಉಳಿದಂತ ಪೋಸ್ಟು ಯಾವ ರೀತಿಯಾಗಿರತ್ತೆ ನೀವೇ ಲೆಕ್ಕಾಚಾರ ಮಾಡಿ. ನೇರ ನೇಮಕಾತಿ ಅಂದ್ರೆ ತುಂಬಾ ಜನ ಪರೀಕ್ಷೆ ಇಲ್ಲ ಅಂತ ಅಂತೀರ, ಪರೀಕ್ಷೆ ಇರತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಅಗ್ನಿಶಾಮಕದಲ್ಲಿ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಸಂದರ್ಶನ ಇರಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನ್ ಟ್ರೈನಿಂಗ್ ಕೊಡ್ತಾರೆ, ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ಕೋತಾರೆ, ಇದೆಲ್ಲ ನೋಡ್ಬೇಕಾಗತ್ತೆ. ಪರೀಕ್ಷೆ ಇರತ್ತೆ. ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಒಂದು ಸಾರಿ ನೋಡ್ಕೊಳ್ಳಿ. ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ, ಪೋಸ್ಟ್ ಹೆಸರು, ಇಲ್ಲಿ SSLC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಭಾರಿ ವಾಹನ ಚಾಲನ ಏನೇನಾಗಿರ್ಬೇಕು ಅದ್ರ ಬಗ್ಗೆ ಕೊಟ್ಟಿದ್ದಾರೆ. SSLC ಅಭ್ಯರ್ಥಿಗಳಿಗೆ ಏನೆಲ್ಲ ಹೊಂದಿರಬೇಕು. ಅಗ್ನಿಶಾಮಕ ಪೋಸ್ಟು ಯಾವ ರೀತಿಯಾಗಿ ಅಗ್ನಿಶಾಮಕ ಪೋಸ್ಟ್ ಇದಾವೆ ಅದನ್ನ ನೋಡ್ಕೊಳ್ಳಿ, ಎಷ್ಟಿದಾವೆ ಯಾವ ರೀತಿಯಾಗಿ. 4,103 ಪೋಸ್ಟ್ ಬಗ್ಗೆ ಮಾಹಿತಿ ಇರತ್ತೆ. SSLC ದವರಿಗೆ ಅಗ್ನಿಶಾಮಕ ಅಂತ ಹೇಳಿ. ಎರಡನೇದಾಗಿ ಅಗ್ನಿಶಾಮಕ ಚಾಲಕ ಎಲ್ಲಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಮೂಲೆಯಲ್ಲಿ ಓದಾದ್ರೂ ಹೆಂಗೆ ಹೇಳ್ಬೇಕು ಹೇಳಿ, ಇಷ್ಟೊಂದು ಜಿಪನ್ ಇದೆ ನೋಡಿ ನಮ್ಮ ಒಂದು ಸರ್ಕಾರ. ಇಲ್ಲಿ ಅಗ್ನಿಶಾಮಕ ಹುದ್ದೆಗೆ SSLC ಆಗಿರಬೇಕು. ಪಾಯಿಂಟ್ ನಂಬರ್ 1 4,103 ಪೋಸ್ಟು, ಅದರಲ್ಲಿ ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಅಂತೇಳಿ. ಪ್ರಮುಖವಾಗಿ ಅಗ್ನಿಶಾಮಕ ಹುದ್ದೆಗಳು ಎಷ್ಟು ಸಂಬಳ ಕೊಡ್ತಾರೆ ಅದನ್ನ ಕೊಟ್ಟಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಅದನ್ನ ಕೊಟ್ಟಿದ್ದಾರೆ, ಮತ್ತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಯಾವ ರೀತಿಯಾಗಿ ಖಾಲಿ ಇರತ್ತೆ ಅದೆಲ್ಲ ಚರ್ಚೆ ಮಾಡಿದ್ದಾರೆ. ಇಲ್ಲಿ ನೋಡಿ ಅಗ್ನಿಶಾಮಕ ಚಾಲಕ ಹುದ್ದೆಗಳು SSLC ದವರಿಗೆ ಈ ಒಂದು ಅಗ್ನಿಶಾಮಕ ಭಾರಿ ವಾಹನ ಚಾಲನೆ ಹೊಂದಿರಬೇಕು, ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು. ಮತ್ತೆ ಅಗ್ನಿಶಾಮಕ ತಂತ್ರಜ್ಞ ಹೊಂದೆ ಅಂತೇಳಿ SSLC ಆಗಿರ್ಬೇಕು, ಭಾರಿ ವಾಹನ ಆಗಿರ್ಬೇಕು, ಮತ್ತೆ ITI ಕೂಡ ಆಗಿರ್ಬೇಕು. ಆಗಲೇ ತಿಳಿಸ್ಕೊಟ್ಟಿನಲ್ಲ, ಅದೆಲ್ಲ ಇರ್ಬೇಕಾಗತ್ತೆ. ಚಾಲಕ ಹುದ್ದೆಗಳು 1,995 ಪ್ಲಸ್ 15 ಅದೆಲ್ಲ ಕೊಟ್ಟಿದ್ದಾರೆ. 1,210 ಈ ರೀತಿಯಾಗಿ ನಿಮಗೆ ಲೆಕ್ಕಾಚಾರ ಮಾಡ್ಕೊಂಡು ತಿಳಿಸ್ಕೊಟ್ಟಿದ್ದಾರೆ. ಯಾವ ಹುದ್ದೆಗಳು ಎಷ್ಟಿದ್ದಾವೆ, ಮತ್ತೆ ವಿದ್ಯಾರ್ಹತೆ ಏನೇನಾಗಿರ್ಬೇಕು ಇಲ್ಲಿ ಚರ್ಚೆ ಮಾಡಿದ್ದಾರೆ ನೋಡಿ. ಒಂದೊಂದಾಗಿ ವಿದ್ಯಾರ್ಹತೆ, ಈ ಒಂದು ಇಲಾಖೆಯಲ್ಲಿ ಅಗ್ನಿಶಾಮಕ ಹುದ್ದೆಗೆ SSLC ಉತ್ತೀರ್ಣರಾಗಿರಬೇಕು. ಆ ಒಂದು ಆಧಾರದ ಮೇಲೆ ನೇಮಕಾತಿ ಇರತ್ತೆ, ನೇರ ನೇಮಕಾತಿ ಕೊಟ್ಟಿದ್ದಾರೆ. ಇನ್ನು ವೇತನ ಶ್ರೇಣಿ 37,500ರಿಂದ 76,100 ತನಕ ಈ ಒಂದು ಅಗ್ನಿಶಾಮಕ ಪೋಸ್ಟ್ ಬಗ್ಗೆ ಮಾಹಿತಿ ಆಗಿರತ್ತೆ. ಎರಡನೇದಾಗಿ ಅಗ್ನಿಶಾಮಕ ಚಾಲಕ, ನಾನು ಯಾವುದೇ ರೀತಿಯ ಗೊಳ್ಳಲ್ಲ, ಆಫೀಸಲ್ಲಿ ಇರುವಂತ ನೋಟಿಸ್ ಅದೇ ತಿಳಿಸ್ಕೊಡ್ತಾ ಇರೋದು. 22/1/2026 ನೋಟಿಸ್ ಪ್ರಕಟ ಆಗೈತೆ ನೋಡಿ. ಅಗ್ನಿಶಾಮಕ ಚಾಲಕ SSLC ಉತ್ತೀರ್ಣರಾಗಿರ್ಬೇಕು, ಭಾರಿ ವಾಹನ ಚಾಲಂಗಿ ಹೊಂದಿರಬೇಕು, ಪರವಾನಗಿ ಕೂಡ ಇರಬೇಕಾಗತ್ತೆ, ಲೈಸೆನ್ಸ್ ಕೂಡ ಇರಬೇಕು. ಈ ಒಂದು ಡ್ರೈವರ್ ಹುದ್ದೆಗೆ 44,425 ರೂಪಾಯಿದಿಂದ 83,700 ತನಕ ನಿಗದಿಪಡಿಸಿದ್ದಾರೆ. ಈಗ 2026ರಲ್ಲಿ ಇದೆಲ್ಲ ಮಾಹಿತಿಯನ್ನ ಲೆಕ್ಕಾಚಾರ ಮಾಡ್ಕೊಂಡು ರಿಲೀಸ್ ಮಾಡಿರೋದು. ಇನ್ನು ಚಾಲಕ ತಂತ್ರಜ್ಞ ಹುದ್ದೆಗೆ SSLC ಆಗಿರಬೇಕು, ITI, ಭಾರಿ ವಾಹನ ಚಾಲಕ ಈ ಒಂದು ಪರವಾನಗಿ ಹೊಂದಿರಬೇಕು. ಇದಕ್ಕೂ ಕೂಡ ಸೇಮ್ ವೇತನ ಇರತ್ತೆ. ಈ ಒಂದು ಇಲಾಖೆಯಲ್ಲಿ ಇರುವಂತ ಪ್ರಮುಖ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಫೈರ್ ಆಪರೇಟರ್ ಹುದ್ದೆ ಕೂಡ ಖಾಲಿ ಇರುತ್ತೆ ನೋಡಿ. ಫೈರ್ ಆಪರೇಟರ್ ಒಂದು ಸೇರ್ಪಡೆ ಮಾಡಿದ್ದಾರೆ. ಇದರಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಚರ್ಚೆ ಈ ರೀತಿಯಾಗಿ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಅಗ್ನಿಶಾಮಕ ಹುದ್ದೆಗೆ ವೇತನ ಶ್ರೇಣಿ, ಮಂಜೂರಾಗಿರುವ ಸಂಖ್ಯೆ ಮತ್ತು ಭರ್ತಿ ಹುದ್ದೆಗಳು, ಮತ್ತೆ ಖಾಲಿ ಇರುವಂತ ಟೋಟಲ್ ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲಿಯರ್ ಆಗಿರುವಂತ ಮಾಹಿತಿ ಇಲ್ಲಿದೆ. 2021ರಲ್ಲಿ ಏನ್ ನೇಮಕಾತಿ ಆಗಿತ್ತು, ನನಗೂ ಅಷ್ಟೊಂದು ನೆನಪಿಲ್ಲ. 2021-22ರಲ್ಲಿ ಒಂದು ನೇಮಕಾತಿ ಆಗಿತ್ತು. ಅವಾಗಿಂದ ಬೆಳತ್ತೆ ಯಾವುದೇ ರೀತಿಯಾಗಿ ಕರ್ನಾಟಕ ಅಗ್ನಿಶಾಮಕ ಡ್ರೈವರ್ ಹುದ್ದೆಗಳು ನೇಮಕಾತಿ ನೋಟಿಸ್ ರಿಲೀಸ್ ಮಾಡಿಲ್ಲ ಅವರು. ಇಲ್ಲಿ ನೋಡಿ, ಇಲ್ಲಿ ಏನ್ ಚರ್ಚೆ ಮಾಡಿದ್ದಾರೆ, ಮಂಜೂರಾಗಿರುವಂತಹ ಪೋಸ್ಟು 1,210 ಪೋಸ್ಟು, ಇದು ಅಗ್ನಿಶಾಮಕ ಚಾಲಕ ಹುದ್ದೆದು. ನಾನು ಮೊನ್ನೆ ಸುಮಾರು 1,200ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಒಂದು ಪೋಸ್ಟ್ ಅಗ್ನಿಶಾಮಕ, ಆದ್ರೆ ಇದೆಲ್ಲ ನೋಟಿಸ್ ಆಗಿರತ್ತೆ.
ಇನ್ನು ಚಾಲಕ ತಂತ್ರಜ್ಞ ಅಂತೇಳಿ 192. ಇನ್ನು ಅಗ್ನಿಶಾಮಕ ನಾರ್ಮಲ್ ಟೋಟಲ್ ಆಗಿ 4103 ಪೋಸ್ಟ್ ಇರತ್ತೆ. ಅದರಲ್ಲಿ ಭರ್ತಿ ಆಗಿರುವಂತ ಪೋಸ್ಟ್ ಇಷ್ಟೇ. ಇದು ಕೂಡ 2020, 21, 23, 22 ಸಾರಿ ಅವಾಗ ನೇಮಕಾತಿ ಇದು. ಅವಾಗ ಬೆಳಕ್ಕೆ ಯಾವುದೇ ರೀತಿಯಾಗಿಲ್ಲ. ಈಗ ಭರ್ತಿ ಆಗಿರುವಂತ ಪೋಸ್ಟು ಅಗ್ನಿಶಾಮಕ ಚಾಲಕ 916. ಅದ ನಂತರ ಚಾಲಕ ತಂತ್ರಜ್ಞಾನ 160. ಅಗ್ನಿಶಾಮಕ ಹುದ್ದೆಗಳು 2101 ಪೋಸ್ಟ್ ಭರ್ತಿ ಆಗಿರತ್ತೆ. ಇನ್ನು ಉಳಿದಂತ ಪೋಸ್ಟ್ ನೋಡಿ ಲೆಕ್ಕಾಚಾರ ಮಾಡ್ಕೊಂಡು ಈಗ ಪ್ರಸ್ತುತ ಖಾಲಿರುವಂತ ಪೋಸ್ಟ್ ನೋಡಿ, ಅಗ್ನಿಶಾಮಕ ಚಾಲಕ ಹುದ್ದೆಗಳು 294 ಪೋಸ್ಟು ಅಂದ್ರೆ ಡ್ರೈವರ್ ಪೋಸ್ಟು. ಅಗ್ನಿಶಾಮಕ ತಂತ್ರಜ್ಞ ಅಂತೇಳಿ 32 ಪೋಸ್ಟ್ ಇರತ್ತೆ. ಅಗ್ನಿಶಾಮಕ ನಾರ್ಮಲ್ 1502 ಪೋಸ್ಟು ಇದು ಖಾಲಿ ಇರತ್ತೆ ಅಗ್ನಿಶಾಮಕ ಕರ್ನಾಟಕದಲ್ಲಿ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಆಯ್ತು ಇಲ್ಲಿ ನೋಡಿ, ಎಲ್ಲ ಸೇರ್ಪಡೆಯಾಗಿ 3 ಪೋಸ್ಟ್ ಒಂದು. ಇಲ್ಲಿ ನೋಡಿ 1828 ಪೋಸ್ಟು ಕರ್ನಾಟಕ ಅಗ್ನಿಶಾಮಕ ಹುದ್ದೆಗಳು, ಅಗ್ನಿಶಾಮಕ ತಂತ್ರಜ್ಞ, ಅಗ್ನಿಶಾಮಕ ಡ್ರೈವರ ಈ ಎಲ್ಲ 3 ಸೇರ್ಪಡೆಯಾಗಿ 1828 ಪೋಸ್ಟ್ಗಳು ಒಂದು ನೋಟಿಸ್ ಅನ್ನ ಈಗ ಚರ್ಚೆ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ನೇಮಕಾತಿಯಲ್ಲೇ ಇದಾಗಿರತ್ತೆ. ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಇನ್ನು ಫಿಕ್ಸ್ ಮಾಡಿಲ್ಲ ಇವರು. ಒಟ್ಟು 1828 ಇದು ನಮಗೆ ಚರ್ಚೆ ಹೇಳ್ತಾ ಇರೋದು. ಈಗ ಸರ್ಕಾರದಿಂದ ಏನು ಮಾಹಿತಿ ಬರುತ್ತಲ್ಲ ಎಲ್ಲ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾನೆ. 2ನೇ ಭಾಗದಲ್ಲಿ ಕೂಡ ಅದೇ ತಿಳಿಸ್ಕೊಟ್ಟಿದ್ದಾರೆ. 3ನೇ ಭಾಗದಲ್ಲಿ ಕೂಡ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಇದು ತಿಳಿಸ್ಕೊಟ್ಟಿದ್ದಾರೆ. ನೋಡಿ ನಿಮ್ಗೆ ಸುಳ್ಳು ಹೇಳ್ರೆ ಇಲ್ಲಿ ಸಿಗ್ನೇಚರ್ ಮಾಡಿದಂತ ಡೇಟ್ ಕೂಡ ನೋಡಿ 22/1/2026 13 ಅಂದ್ರೆ 1 ಗಂಟೆಗೆ ಅದು 22/1/2026 ಒಂದು ನೋಟಿಸ್ ಆಗಿರತ್ತೆ. ಅವಾಗೆಲ್ಲ ಒಂದು ಸೀಲ್ ಹೊಡೆದು ಸಿಕ್ಕ ಹೊಡೆದು ಕಳಿಸ್ಕೊಟ್ಟಿದ್ದಾರೆ. ಎಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಎಲ್ಲಿಂದ ಸೀಲ್ ಆಗಿದೆ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅವರ ಪರವಾನಗಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಈಗ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಇದು 2026ರಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಆಗುವಂತ ಸಾಧ್ಯತೆ ತುಂಬಾನೇ ಇದೆ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಒಟ್ಟಾರೆ ಏನಿದೆ ಅಂದ್ರೆ ಸ್ಯಾಲ್ರಿ ಬಗ್ಗೆ, ನೋಟಿಸ್ ಬಗ್ಗೆ, ಅಂದ್ರೆ ಯಾವ ಪೋಸ್ಟ್ ಇದಾವೆ, ಎಷ್ಟಿದಾವೆ, ಮತ್ತೆ ಯಾವ ರೀತಿಯ ನೇಮಕಾತಿ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನನಗನ್ಸೋ ಮಟ್ಟಿಗೆ ಈ ಒಂದು ಅಧಿಸೂಚನೆ ಅರ್ಜಿ ಪ್ರಾರಂಭ ಮತ್ತು ಡೇಟ್ ಅಂದ್ರೆ ಇನ್ನು ಫಿಕ್ಸ್ ನನಗನ್ಸೋ ಮಟ್ಟಿಗೆ ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆನೇ ನೇಮಕಾತಿ ಆಗಿಲ್ಲ. 12,000 15,000 ಸಮೀಪ ಬಂದಿದೆ ಈಗ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೋಸ್ಟ್ಗಳು. ಅದನ್ನೇ ನೇಮಕಾತಿ ಮಾಡಕ್ ಆಗ್ತಾ ಇಲ್ಲ. ಈ ರೀತಿಯಾಗಿ ಸಣ್ಣ ಪುಟ್ಟ ಪೋಸ್ಟ್ ಕಳಿಸ್ತಾರೆ, ನೇಮಕಾತಿ ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರೆ, ಮತ್ತೆ ಅದನ್ನು ಮುಂದ್ಗಡೆ ಹಾಕ್ತಾರೆ. ಈ ರೀತಿಯಾಗಿ ಆಗ್ತಾ ಇದೆ. ಈಗ ನನಗನ್ಸೋ ಮಟ್ಟಿಗೆ ಇದ್ರ ಸ್ಪಷ್ಟನೆ ದಿನಾಂಕ ಹೇಳಕ್ಕಾಗಲ್ಲ, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಬಟ್ ಇನ್ನೊಂದು 2-3 ತಿಂಗಳು ಆಗ್ಬಹುದು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳ ವಿವಿಧ ಹುದ್ದೆಗಳಾಗಿರುವತ್ತ ಈ ಒಂದು ಹೊಸ ಹುದ್ದೆಗಳಾಗಿರತ್ತೆ ಪದನಾಮಗಳನ್ನ ಮಾಡಲಾಗಿದ್ದು, ಇದಕ್ಕೆ ಪದನಾಮಗಳನ್ನ ಕೊಟ್ಟಿದ್ದಾರೆ ಹಿಂಗೆ ಹಂಗ ಅಂತ ಹೇಳಿ. ಈ ಒಂದು ಫೈರ್ ಆಪರೇಟರ್ ಎಂಬ ಹೊಸ ಪದನಾಮ ಮಾಡಿದ್ದಾರೆ. ಫೈರ್ ಆಪರೇಟರ್ ಅಂತ ಹೇಳಿ ಹೊಸದಾಗಿ ಘೋಷಣೆ ಕೊಟ್ಟಿದ್ದಾರೆ. ಇದರದೇ ಆಗಿರುವಂತ ಹೊಸ ಹುದ್ದೆ ಆಗಿರತ್ತೆ, ಅದಕ್ಕೆ ಹೊಸದಾಗಿ ಕೊಟ್ಟಿದ್ದಾರೆ. ಈ ಹುದ್ದೆಗಳು ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ವೃಂದ ನೇಮಕಾತಿ ನಿಯಮಗಳ ಪ್ರಕಟಣೆ ಆಗಿರತ್ತೆ. ಯಾವೊಂದು ವೃಂದದಲ್ಲಿ ಎಷ್ಟಿದಾವೆ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾನು ಚರ್ಚೆ ಮಾಡಿದನಲ್ಲ ಅದೇ ರೀತಿಯಾಗಿ ಇಲ್ಲಿ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಇದು ತಪ್ಪು ಮಾಹಿತಿ ಇದೆ, ಇದು ಸುಳ್ಳು ನೋಟಿಸ್ ಇದೆ, ಹಂಗಿದೆ ಅಂತ ಹೇಳಿ ಏನ್ ತಿಳಿಸ್ಕೊಟ್ಟೇನಲ್ಲ ಇದು ಕರೆಕ್ಟ್ ಸರ್ಕಾರದಿಂದ ಬಂದಿರುವಂತ ಮಾಹಿತಿ 22/1/2026 ನೋಡಿ. ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನೋಟಿಸ್ ಇರತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿನ ಪಡೆದುಕೊಳ್ಳಿ.